ದರ್ಶನ್ ಸರ್ ಕಾಮಿಡಿನೇ ಮಾಡಲ್ಲ ಅಂದ್ಕೊಂಡಿದ್ರು. ಬುಲ್ಬುಲಲ್ಲಿ ಟೋಟಲಿ ಕಾಮಿಡಿ ಮಾಡಿಸಿದೀವಿ, ಎಲ್ಲರೂ ಒಪ್ಕೊಂಡ್ಬಿಟ್ರು, ದರ್ಶನ್ ಏನು ಸೂಪರ್ ಕಾಮಿಡಿ ಮಾಡ್ತಾರೆ ಅಂತ. ಪರ್ಸ್ನಲಿ ಸ್ವಲ್ಪ ಕಾಮಿಡಿ ಅಂದರೆ ನನಗಿಷ್ಟ. ಕೆಲವು ಸರ್ತಿ ರಿಯಲ್ ಲೈಫ್ ರೆಫರೆನ್ಸ್ ಇಟ್ಕೊಂಡು ಬರ್ದಿರ್ತೀವಿ. ಮೇಜರ್ ಆಗಿ ನನಗೆ ಡೈರೆಕ್ಟರ್ ಏನು ಇನ್ಪುಟ್ ಕೊಡ್ತಾರೆ ಅದ್ರ ಮೇಲೇನೆ. ನಂದು ಹಿಂದೆ ಚೆಲ್ಲಾಟ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ರಂಗಾಯಣ ರಘು ಆಗಿಂದಾಗ ಎಂಟ್ರಿ ಕೊಡ್ತಾರೆ. ಕಿರ್ಚೋರು ಇಲ್ಲೇನೋ ಬಿಗ್ ಹೆಚ್ಚಕ್ಕೆ ಬಂದ ನೀವು ಅಂತ ಉಂಗ್ರ ಹಿಂಗೆ ಹಿಡ್ಕೊಂಡು ಬಂದ್ರೆ ಜನ ನಕ್ಕರು. ಓಕೆ, ಹೆಂಡತಿಯವ್ರು ಬಂದ ಮೇಲೆ ಆದ್ಮೇಲೆ ಯಾವ ಥರ ಅವ್ರದ್ದು ಫ್ರೆಂಡ್ಶಿಪ್ ಬೆಂಕಿ ಬೀಳುತ್ತೆ. ಸೂಪರ್ ಸಖತ್ತಾಗಿ ಹೇಳಿದ್ರಿ. ಸೊ ಅಂಜಲಿ ಅವರೇ, ಈ ಹಿಂದೆ ಬಂದಿದ್ದ ಸಿನಿಮಾದಲ್ಲಿ ಆ್ಯಕ್ಚುಲಿ ನೀವು ಒಂಥರ ಫುಲ್ ಜಾಲಿ ಜಾಲಿ ಗರ್ಲು, ಏನು ಹೇಳ್ತಾರೆ ಚಲ್ ಚಲ್ ಗರ್ಲು, ಬಾರೆ ಹೋಗಿ ಆ ಥರ ಕ್ಯಾರೆಕ್ಟ್ರು. ಬಟ್ ಈ ಸಡನ್ ಆಗಿ ಜಂಬೂ ಸರ್ಕಸ್ ಸಿನಿಮಾ ಅಂತ ಬಂದಿದ ತಕ್ಷಣ ಫುಲ್ ಮೆಚೋರ್ಡ್ ಗರ್ಲು, ನೋಡೋ ನನ್ನ ಹತ್ರ ಜಾಸ್ತಿ ಇದೆಲ್ಲ ಮಾತಾಡ್ಬೇಡ, ಹಂಗೆ ಹಿಂಗೆ ಆ ಥರದ್ದು ಹುಡುಗಿ ನೀವು. ಲೈಕ್ ಶಿಫ್ಟಿಂಗು, ಒಂದು ಸಿನಿಮಾ ನೋಡ್ಬಿಟ್ಟು ಇನ್ನೊಂದು ಸಿನಿಮಾ ನೋಡೋಕೆ ಅಂಜಲಿ ಅಲ್ಲಿಂದ ಇಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾರೆ ಅಂತ. ಸೊ ಆ ಥರದ್ದು ಡಿಫ್ರೆಂಟ್ ಸಿನಿಮಾಗಳು, ಆ ಥರದ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು ನಿಮ್ಗೆ ಹೆಂಗೆ ಅನ್ಸುತ್ತೆ ಅದನ್ನೆಲ್ಲ ಆ್ಯಕ್ಟ್ ಮಾಡುವಾಗ, ಪರ್ಫಾರ್ಮ್ ಮಾಡುವಾಗ? ಥ್ಯಾಂಕ್ ಯು, ಇಟ್ಸ್ ಅ ವೆರಿ ನೈಸ್ ಕ್ವೆಶನ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾ ಇದೆ ನನಗೆ. ಆನ್ ಪರ್ಪಸ್ ಸ್ವಲ್ಪ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಒಂದು ಸಿನಿಮಾ ಮಾಡೋದು, ಸಿನಿಮಾ ರಿಲೀಸ್ ಆಗೋದು ತುಂಬ ಕಷ್ಟ, ಜನರು ಬಂದು ನೋಡೋದು ತುಂಬ ಕಷ್ಟ. ನಮ್ಮನ್ನ ನೋಡಿದಾಗ ಅಂಜಲಿ ಈ ಥರನೇ ಇದ್ದಾಳೆ ಅಂತ ಅವ್ರು ಡಿಸೈಡ್ ಮಾಡಬಾರ್ದು ಅಂತ ಅಷ್ಟೇ. ಎಲ್ಲ ಸಿನಿಮಾಲಿ ಏನಾದ್ರು ಒಂಚೂರು ವೆರೈಟಿ ಇರಲಿ, ಅದಕ್ಕಿಂತ ಜಾಸ್ತಿ ನನಗೊಂಥರ ಒಂದು ಚಾಲೆಂಜಿಂಗ್ ಆಗಿರಲಿ ಅಂತ ಅಷ್ಟೇ. ಆ್ಯಂಡ್ ಐ ಆಮ್ ಜಸ್ಟ್ ಹ್ಯಾವಿಂಗ್ ಫನ್ ಅಷ್ಟೇ. ಒಂದೊಂದು ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ನಿಮಗೆ ಒಂಥರ ಮಿಕ್ಸ್ ಮಸಾಲಾ ಥರ ಎಲ್ಲ ಎಕ್ಸ್ಪ್ರೆಷನ್, ಹೌದು, ಎಲ್ಲ ಥರ ಇಮೋಷನ್ಸು, ಒಂಥರ ನ್ಯೂಆನ್ಸ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನನಗೆ ಅವಕಾಶ ಸಿಕ್ತು. ಬಿಕಾಸ್ ತುಂಬ ಚೆನ್ನಾಗಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನನಗೆ ಆಲ್ಮೋಸ್ಟ್ ಪ್ರವೀಣ್ ಅವ್ರ ಜೊತೆ ಈಕ್ವಲ್ ಲೆಂತ್ ಆಫ್ ಸ್ಕ್ರೀನ್ ಟೈಮ್ ಸಿಕ್ಕಿದ್ದೆ ಈ ಸಿನಿಮಾ ಮೂಲಕ. ಸೊ ಐ ಆಮ್ ವೆರಿ, ಇಟ್ಸ್ ಅ ಬಿಗ್ ಡೀಲ್. ಯಾವ ಥರದ ಕ್ಯಾರೆಕ್ಟ್ರು ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ಯಾವ ಥರದ್ದು ಕೊಟ್ಟರೆ ನೀವು ಪರ್ಫಾರ್ಮ್ ಮಾಡೋಕ್ಕೆ ಯು ವಿಲ್ ಬಿ ಹ್ಯಾಪಿ? ನನಗೆ ಪರ್ಸ್ನಲಿ ಸ್ವಲ್ಪ ಕಾಮಿಡಿ ಅಂದರೆ ನನಗಿಷ್ಟ, ಸಿನಿಮಾ ನೋಡೋಕ್ಕಿಷ್ಟ. ದಟ್ಸ್ ಮೈ ಜಾನರ್ ಆಫ್ ಫಿಲ್ಮ್ಸ್ ನಂಗೆ ನೋಡೋಕ್ಕೆ. ಬಟ್ ಕಾಮಿಡಿ ಐ ಡೋಂಟ್ ಥಿಂಕ್ ಇಸ್ ಮೈ ಸ್ಪೆಷಲ್ ಸೂಟ್. ನನಗೆ ಅಳೋದು ತುಂಬ ಚೆನ್ನಾಗಿ ಬರುತ್ತೆ, ಅಳೋದು ತುಂಬ ಈಸಿಯಾಗಿ ಬರುತ್ತೆ. ಸ್ವಲ್ಪ ಸ್ಯಾಡ್ನೆಸ್ ತೋರ್ಸೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಸೊ ಮೇ ಬಿ ಕಾಮಿಡಿ ಸ್ವಲ್ಪ ಚಾಲೆಂಜಿಂಗ್ ಆಗಿ ನಿಮ್ಮಿಂದ ಸ್ವಲ್ಪ ಕಲ್ತ್ಕೊಂಡು ಮಾಡ್ತೀನಿ. ಸ್ವಲ್ಪ ನಿಮ್ಮನ್ನು ನೋಡಿ ಸ್ವಲ್ಪ ಬಜಾರಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪ್ಲೀಸ್ ಮಾಡಿ, ಅದನ್ನು ಮಾಡಿ. ಬಜಾರಿ ಮಾಡಿದ್ದಾರೆ. ಓಕೆ. ಸೊ ರಘು ಸರ್, ಈಗ ನೀವು ಬರಹಗಾರರಾಗಿರೋದ್ರಿಂದ ತುಂಬ ಥರ ವೆರೈಟಿ ನಿಮಗೆ ಒಂದು ಸಿನಿಮಾದಲ್ಲಿ ಫುಲ್ ರಗ್ಗಡ್ಡಾಗಿ ಬರಿಬೇಕಾಗಿರುತ್ತೆ, ಒಂದು ಸಿನಿಮಾದಲ್ಲಿ ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಬರಿಬೇಕಾಗಿರುತ್ತೆ. ಸೊ ನಿಮಗೆ ಈ ಕಾಮಿಡಿಗಿಂತ ಬೇರೆ ಅದು ಹೆಂಗೆ ಫಿಕ್ಸ್ ಮಾಡ್ಕೋತೀರಾ ಸರ್ ಮೈಂಡ್? ಅಥವಾ ನಿಮ್ಗೆ ಹೆಂಗೆ ಹೊಳೆಯುತ್ತೆ ಆ ಡೈಲಾಗ್ಸ್ಗಳು, ಆ ಥರ ಪಾತ್ರಗಳೇನಾದ್ರು ನಿಮ್ಗೆ ನಿಜ ಲೈಫಲ್ಲಿ ಬಂದು ಹೋಗಿರ್ತಾವ ಸರ್? ಕೆಲವು ಸರ್ತಿ ರಿಯಲ್ ಲೈಫ್ ರೆಫರೆನ್ಸ್ ಇಟ್ಕೊಂಡು ಬರ್ದಿರ್ತೀವಿ. ಯಾರೋ ಒಬ್ಬ ನೋಡಿ ಅವ್ನ ಬಾಡಿ ಲ್ಯಾಂಗ್ವೇಜ್ನ ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿರ್ತೀವಿ. ಕೆಲವು ಸರ್ತಿ ಅದಾಗುತ್ತೆ. ಮೇಜರಾಗಿ ನನಗೆ ಡೈರೆಕ್ಟ್ರ್ ಏನು ಇನ್ಪುಟ್ ಕೊಡ್ತಾರೆ ಅದ್ರ ಮೇಲೇ. ಅಂದರೆ ಬರುವಾಗ ತುಂಬ ಬ್ಲ್ಯಾಂಕಾಗೇ ಬಂದು ಕೂತ್ಕೋತೀನಿ, ಯಾವುದೇ ಸಿನಿಮಾದ ಹ್ಯಾಂಗ್ ಓವರ್ ಇಲ್ಲದೆ ಬಂದು ಅವ್ರದ್ದು ಇನ್ಪುಟ್ಸ್ ಮೇಲೆ ನಾನು ಟ್ರೈ ಮಾಡೋದು. ಖಂಡಿತವಾಗಿ ಪ್ರತಿ ಜನರು ಟ್ರೈ ಮಾಡಿದ್ದೀನಿ. ಮತ್ತು ಖುಷಿ ಆಗುತ್ತೆ ಪ್ರತಿ ಸರ್ತಿ. ಇವ್ರು ಮೇಡಮ್ ಹೇಳ್ದಂಗೆ ಹೊಸ ಚಾಲೆಂಜಸ್ ಅಲ್ವಾ. ಅಟೆಂಡ್ ಮಾಡಿದ ಮೇಲೆ, ಅಟೆಂಡ್ ಮಾಡೋವರೆಗೂ ನಮಗೂ ಒಂಥರ ಅಳುಕಿರುತ್ತೆ, ಇದಾಗುತ್ತೋ ಇಲ್ವೋ ಅಂತ. ಅಟೆಂಡ್ ಮಾಡಿ ಯಾರು ರೀಡಿಂಗ್ ಕೊಟ್ಟುವಾಗ ಚೆನ್ನಾಗಿದೆ ಅಂತಾರಲ್ಲ, ಅಲ್ಲಿಗೊಂಥರ ನಿರಾಳತೆ. ಓಕೆ ಸರ್, ಯೂಶಲಿ ಏನಾಗುತ್ತೆ ಅಂದರೆ, ಈಗ ನಾವು ಒಂದಷ್ಟು ರಿಯಾಲಿಟಿ ಶೋ ಮಾಡ್ಕೊಂಬಂದಿರೋದ್ರಿಂದ ಈ ಬರೆದು ಕೊಟ್ಟಿರ್ತಾರಲ್ಲ ಸರ್, ಅದರಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡಿದ್ರೆ ಅವ್ರಿಗೆ ಬೆಂಕಿ ಆಗ್ಬಿಡುತ್ತೆ. ನಾನು ಬರ್ದಿದ್ದು ನೀವು ಬರ್ತಿಲ್ಲ ಅಂತ. ಆ ಥರ ನಿಮ್ಗೆ ಏನಾರು ಅನ್ಸತ್ತಾ ಸರಿ? ಮೊದಲನೇ ಸಿನಿಮಾದಲ್ಲಿ ಸ್ಪಾಟಲ್ಲಿ ನಾನೇ ಇದ್ದೆ ಕೋ ಡೈರೆಕ್ಟ್ರಾಗಿ. ಆವಾಗ ಈ ಥರದ್ದು ಇದ್ದರೆ ಅಲ್ಲೇ ಸ್ವಲ್ಪ ಅಲರ್ಟ್ ಆಗಿಬಿಟ್ಟು ಇಲ್ಲ ಬೇಡ ಅಂತಿದ್ದೆ. ಎರಡನೇ ಪಿಕ್ಚರ್ ಆದಮೇಲೆ ಒಂದು ಸರ್ತಿ ನಾನು ಬರೀ ರೈಟ್ರು ಅಲ್ಲೋಗಿ ನೋಡಿದೆ, ಚೇಂಜ್ ಮಾಡ್ತಿದ್ದಾರೆ, ಇದು ಸತ್ಯ, ಹಿಂಗಾಗುತ್ತೆ ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡು. ಈಗ ಹೆಂಗೆ ಅಂದರೆ ಕಂಟೆಂಟು ಚೇಂಜ್ ಆಗಬಾರ್ದು, ಬಟ್ ಯಾರು ಪರ್ಫಾರ್ಮ್ ಮಾಡ್ತಿರ್ತಾರಲ್ಲ ಆರ್ಟಿಸ್ಟು, ಅವ್ರ ಬಾಡಿ ಲ್ಯಾಂಗ್ವೇಜಿಗೆ ಒಗ್ಗಿದ್ರೆ ಮಾತ್ರ ಅದು ತೆರೆ ಮೇಲೆ ಚೆನ್ನಾಗಿ ಕಾಣೋದು ಅನ್ನೋದು ನನ್ನ ಒಪಿನಿಯನು. ನಾನು ಬರ್ದಿದ್ದನ್ನೇ ಹೇಳಬೇಕು ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಓಕೆ. ಸೊ ಶ್ರೀಧರ್ ಸರ್, ಯಾಕೆ ಜನ ಜಂಬೂ ಸರ್ಕಸ್ ಸಿನಿಮಾ ನೋಡಬೇಕು? ಟೈಮ್ ಪಾಸು. ಎಲ್ಲ ಸಿನಿಮಾನು ಜನ ಟೈಮ್ ಪಾಸ್ಗೆ ಅಲ್ವಾ ಸರ್ ನೋಡೋದು? ಇಲ್ಲ ಫೀಲ್ ಆಗಲಿಕ್ಕೆ, ಇಲ್ಲ ಫೀಲ್ ಮಾಡ್ಕೊಳ್ಳೋಕ್ಕೆ ನೋಡಿ. ಇದರಲ್ಲಿ ಪ್ರತಿಯೊಂದು ಇದೆ. ಅದಕ್ಕೆ ನಾನು ಹೇಳಿದೆ ಟೈಮ್ ಪಾಸು ಒಂದು. ಈಗ ಹೋಗಿ ಜನ ಥಿಯೇಟ್ರಿಗೆ ಯಾಕೆ ಹೋಗ್ತಾರೆ?
ಟೈಮ್ ಪಾಸೇ ತಾನೆ ಸಿನಿಮಾ ಅಂದರೆ ಟೈಮ್ ಪಾಸ್ ತಾನೆ. ಯಾಕೆಂದ್ರೆ ಡೋರ್ಸ್ ಮನೇಲಿ ಕೆಲಸ ಇಲ್ಲ ಅಂತ ಹೋಗೋದಲ್ಲ ಅವರು. ಒಂದು ಮನೇಲಿ ಹೋಗಿ ಕೂತ್ಕೊಂಡ್ರೆ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು, ಒಂದು ಟೈಮ್ ಪಾಸ್ ಆಗಬೇಕು, ಏನೋ ಕಷ್ಟಗಳು ಅದು ಇದು ಇರುತ್ತೆ, ಒಂದು 5 ನಿಮಿಷ ನಕ್ಬಿಟ್ಟು ಸಮಾಧಾನ ಆಗಿ ಹೊರಗಡೆ ಬರಬೇಕು. ಮತ್ತೆ ಇದ್ದೇ ಇರುತ್ತೆ ಅವ್ರ ಪಾಪ ರುಟೀನ್ ಲೈಫ್ ಮನೆಯಲ್ಲಿ. ಆ ಟೈಮಿಗೆ ಅವ್ರು ಹೋದಾಗ 2 hours ಅವ್ರಿಗೆ ಎಲ್ಲೂ ಬೋರ್ ಆಗಬಾರ್ದು. ಮನೆಯಲ್ಲಿ ಅವ್ರ ಟೆನ್ಷನ್ಗಳು ಏನೇ ಇದ್ರೂ ಅವರಿಗೆ ನೆನಪಿಗೆ ಬರಬಾರ್ದು. ಸಿನಿಮಾ ನೋಡೋಕೆ 2 hours ಸಿನಿಮಾನೇ ನೋಡ್ತಾ ಇರಬೇಕು. ಈಗ 9 hour ಕಾಮಿಡಿ ಇದ್ದರೆ 9 hour ಕಾಮಿಡಿ ನೋಡಬೇಕು, ಅದರ ಸೀರಿಯಸ್ನೆಸ್ ಇದ್ದರೆ ಸೀರಿಯಸ್ ನೋಡಬೇಕು. ಟೋಟಲಿ ಅವ್ರಿಗೆಲ್ಲೂ ಅವ್ರನ್ನ ಡೈವರ್ಟ್ ಮಾಡ್ದೈತಿ ಎಂಡೋರಿಗೆ ತೊಗೊಂಡೋಗಿ ಸಿನಿಮಾ ನೋಡಿ ಚೆನ್ನಾಗಿದೆ ಸಿನಿಮಾ ಅಂತ ಹೊರಗಡೆ ಬರೋ ತನಕ ಅವ್ರದ್ದು ಹಳೇದು ನೆನಪಾಗದಂಗೆ ತೊಗೊಂಡೋಗೋದೇ ಸಿನಿಮಾ. ಇನ್ನೊಂದೇನಂದ್ರೆ ಮೇಡಮ್, ಯೂಶ್ವಲಿ ಮನೇಲಿ ಸಿನಿಮಾ ಕರ್ಕೊಂಡೋಗಿನ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆ ಡಿಮ್ಯಾಂಡ್ ಇರುವಾಗ ಹೆಂಡ್ತಿ ಹೇಳ್ತಾಳೆ, ಮಗ ಹೇಳ್ತಾನೆ, ಎಲ್ಲರಿಗೂ ಇಷ್ಟವಾಗೋ ಒಂದು ಸಿನಿಮಾ ಕರ್ಕೊಂಡು ಹೋಗ್ಬೇಕಲ್ಲ ನಾವು. ಹೌದು, ಅದು ಮೇನ್ ಚಾಲೆಂಜು. ಈಗ ಕೆಲವು ಏರೇಟೆಡ್ ಮೂವೀಸ್ ಇರ್ತದೆ, ಮತ್ತು ಇನ್ನೊಂದೇನೋ ಇರ್ತದೆ, ಮಗು ಕರ್ಕೊಂಡು ಹೋಗೋಕ್ಕಾಗಲ್ಲ. ಮತ್ತು ನನ್ನ ಹೆಂಡ್ತಿನ ಯಾವುದೋ ಕರ್ಕೊಂಡೋದ್ರೆ ಅವಳಿಗೆ ಬೇರೆ ಜಾನರ್ದು ಏನೋ ಒಂದು ಇಷ್ಟ ಆಗದಿರ್ಬೋದು ಆ್ಯಕ್ಷನ್ನು. ಬಟ್ ಈ ಸಿನಿಮಾದಲ್ಲಿ ಕಂಪ್ಲೀಟಾಗಿ ಫ್ಯಾಮಿಲಿಯವ್ರಿಗೆ, ಅಂದರೆ ಮಗುವಿಂದ ಹಿಡಿದು ಹಿರಿಯರಿಂದ ಹಿಡಿದು ಎಲ್ಲರನ್ನೂ ಕರ್ಕೊಂಡೋಗಿ ನೋಡ್ಬೋದು. ಆ ಫ್ಯಾಮಿಲಿ ಸಿನಿಮಾಗಳಿಗಿರೋ ಶಕ್ತಿ ಅದು. ಈಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಂಥ ಸೂರ್ಯವಂಶ ಆಗಲಿ ಮತ್ತೊಂದಾಗಲಿ, ಅದು ರಾಮ ಶ್ಯಾಮ ಭಾಮ ಸಿನಿಮಾಗಳ ಹಂಗೆ. ಸೊ ಹಂಗಾಗಿ ಕಾಮಿಡಿ ಮತ್ತು ಫ್ಯಾಮಿಲಿ ಸಿನಿಮಾಗಳು ಯಾವತ್ತೂ ಒಂದು ಯೂನಿವರ್ಸಲ್ ಅಂತ ನನ್ನ ಅಭಿಪ್ರಾಯ. ನಾನು ಈಗಾಗಲೇ ಹೇಳ್ದಂಗೆ ಈ ಸಿನಿಮಾದಲ್ಲಿ ಎಲ್ಲರೂ ಪಿಲ್ಲರ್ಗಳೇ, ಎಲ್ಲ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್ ಇದರಲ್ಲಿ. ಈಗ ನಯನ ಕ್ಯಾರೆಕ್ಟರ್ ಆಗಿರ್ಬೋದು, ಜಗಪ್ಪ ಕ್ಯಾರೆಕ್ಟರ್. ನಾನಂತೂ ಹೇಳೋದೇ ಇಲ್ಲ ಸರ್, ನಾನು ಸಿನಿಮಾದಲ್ಲಿ ಲೀಡು ಅಂತ ಹೇಳಲ್ಲ, ನಾನೇ ಸಿನಿಮಾದಲ್ಲಿ ಲೀಡು ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ವಿಲನ್ನೇ ಇಲ್ಲ ಸರ್. ಅಲ್ಲ, ನೀವು ಹೇಳೋದೇ ಬೇಡ, ನೋಡಿದ್ರೆ ಗೊತ್ತಾಗುತ್ತೆ. ತಿಕ್ಕೋಳ್ ಕ್ಯಾರೆಕ್ಟರ್ನು ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದೀನಿ ನಾನು. ಈ ಸಿನಿಮಾದಲ್ಲಿ ನನ್ನ ಕೈಯಲ್ಲಿ ಒಂದು ಬೆಂಕಿಪಟ್ಟಣ ಇದೆ, ಆ ಬೆಂಕಿಪಟ್ಟಣದಿಂದನೇ ಸಿನಿಮಾ ಶುರು ಆಗೋದು. ಕರೆಕ್ಟ್. ಆಮೇಲೆ ಶ್ರೀಧರ್ ಸರ್ ಒಂದು ಮಾತು ಹೇಳಿದ್ರು ಮಾತಾಡ್ಬೇಕಾದ್ರೆ, ನಾನು ಒಂದು ಮಧ್ಯೆ ಒಂದು ಹೇಳ್ತೀನಿ. ನಂದು ಹಿಂದೆ ಚೆಲ್ಲಾಟ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ರಂಗಾಯಣ ರಘು ಆಗಿಂದಾಗ ಎಂಟ್ರಿ ಕೊಡ್ತಾರೆ. ಕೊಟ್ಟರೆ ಜನ ಎಲ್ಲ ಅಂತ ಕಿರ್ಚೋರು, ಇಲ್ಲಿ ಏನೋ ಬಿಗ್ ಹೆಚ್ಚಕ್ಕೆ ಬಂದ ನೀವು ಅಂತ. ಉಂಗ್ರ ಹಿಂಗೆ ಹಿಡ್ಕೊಂಡು ಬಂದ್ರೆ ಜನ ನಕ್ಕರು ಹೋಗಿ, ಕೊಟ್ಬಿಡು. ಅವನ ಉಂಗ್ರ ತಗೊಂಡು ಈಗ ಗಣೇಶ್ ಮನೆಗೆ ಬಂದಾದ್ರೆ ಜನ ನಗೋಕೆ ಶುರು ಮಾಡೋದು, ಇಲ್ಲಿ ಏನೋ ಕಿತ್ತ ಮಾಡ್ತಾನೆ, ಈಗ ಮತ್ತೇನೋ ನೈಸೊಡೆಗೆ ಬಂದಿದ್ದಾನೆ. ಅದೇ ಥರ ಹೆಚ್ಚು ಕಡಿಮೆ ಇವ್ರ ಕ್ಯಾರೆಕ್ಟರ್ ಹಿಂಗೆ ಇದೆ ಇದರಲ್ಲಿ. ಆದ್ಮೇಲೆ 3ನೇ ಸರ್ತಿ ಇವ್ರು ಗೂಗಲ್ ಪೇ ಮೊಬೈಲ್ ಹಿಂಗೆ ಇಡ್ತಾರೆ ಜನ. ಓಕೆ, ಬಟ್ ನೀವು ಒಂದು ತಪ್ಪಾಗಿ ಹೇಳ್ಬಿಟ್ರಿ ಸರ್. ಇಲ್ಲಿ ನೀವು ಜನ ಮನೇಲೆಲ್ಲ ಮರ್ತು ಆರಾಮಾಗಿ ಎಂಟರ್ಟೈನ್. ಬಟ್ ಈ ಸಿನಿಮಾ ನೋಡ್ರಿ ಎಲ್ಲರೂ ನೆನಪಾಗ್ತಾರೆ. ನಮ್ಮ ಸಿನಿಮಾದಲ್ಲಿ ಎಲ್ಲೋ ಒಬ್ಳು ಮುಸ್ರೆ ತಿಕ್ಕೊಳ್ಳಿ ಯಾರ್ದೋ ಮನೇಲಿ ಕೆಲಸ ಮಾಡ್ತಿರ್ತಾಳೆ, ಸರೋಜಮ್ಮನೋ ಸುಶೀಲಮ್ಮನೋ, ಅವಳು ಅಲ್ವಾ ಕರೆಕ್ಟು, ಅವಳು ಹಿಂಗೆ ಅಲ್ವಾ ಇರೋದು, ಕಂಡ್ರ ಮನೆದೆಲ್ಲ ಬಂದು ನಮ್ಮ ಮನೇಲಿ ಹೇಳೋದು. ಎಲ್ಲೋ ಒಂದು ಕಡೆ ಸ್ವಾತಿ ಮೇಡಮ್ ಥರ ಒಬ್ರು ಕ್ಯಾರೆಕ್ಟರ್ ಇರ್ತಾರೆ. ಸೊ ನಮಗೆಲ್ಲ ನೆನಪಾಗ್ತಿರ್ತಾರೆ, ಒರಿಜಿನಲ್ ಕ್ಯಾರೆಕ್ಟರ್ಸ್ನೆಲ್ಲ ನೆನಪಾಗ್ತಿರ್ತಾರೆ. ಆ ಥರ ರಿಯಲ್ ಲೈಫಿಗೂ ತೊಗೊಂಡು ಹೋಗುತ್ತೆ ಒಂದೊಂದ್ಸರಿ, ತುಂಬ ಬೇಗ ಕನೆಕ್ಟ್ ಮಾಡ್ಕೋತಾರೆ ಜನ. ಸೊ ಅಂಜಲಿ ಅವರೇ, September 12th your Jumbo Circus cinema releasing soon. So what you want to tell for audience? Why should they see the cinema? ಒಂದು ಸರ್ ಹೇಳ್ದಂಗೆ ನಾವು ಸಿನಿಮಾ ಎಸ್ಕೇಪಿಸಮ್ಗೋಸ್ಕರ ಹೋಗ್ತೀವಿ, ಏನೋ ಒಂದು ಮರೆತು ಹೋಗೋಕ್ಕೆ, ನಮ್ದು ಏನೋ ಒಂದು ಪ್ರಾಬ್ಲಮ್ ಇರಲಿ. ನೀವು ಹೇಳ್ದಂಗೆ ಅದು ರಿಲೇಟಬಲ್ ಫ್ಯಾಕ್ಟರ್ಸು ಇದೆ. ಬಟ್ ಆ ರಿಲೇಟಬಲ್ ಫ್ಯಾಕ್ಟರ್ಸ್ನ ತುಂಬ ಕಾಮಿಡಿಯಾಗಿ ತೋರಿಸಿದ್ದಾರೆ. ನಮಗೇನೋ ಒಂದು ಈ ಸಿನಿಮಾಲಿ ಸೀರಿಯಸ್ ಪಾಯಿಂಟ್ಸು ಇದೆ, ಮಾರಲ್ ಪಾಯಿಂಟ್ಸು ಇದೆ. ಬಟ್ ಅದನ್ನ ಒಂಥರ ಕಾಮಿಡಿಯಾಗಿ ಮಾಡಿ ಅದು ವೈ ಯು ಶುಡ್ ಬಿ ಗುಡ್ ಅಂತ ಅದು ಹೇಳ್ತಾರೆ. ಸೊ ಅದರಿಂದ ಒಂಥರ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇದೆ, ಕಾಮಿಡಿ ಇದೆ, ಸಾಂಗ್ಸ್ ಬ್ಯೂಟಿಫುಲ್ ಆಗಿ ವಾಸುಕಿ ವೈಭವ ಮಾಡಿದ್ದಾರೆ. ಪ್ರವೀಣು ಮತ್ತು ನಾನು, ನಮ್ಮದು ರೊಮ್ಯಾನ್ಸ್ ಇದೆ, ಎಲ್ಲ ಥರದ್ದು ಯುನೋ ಫುಲ್ ಏನಂತಾರೆ ಪ್ಯಾಕೇಜ್, ಫುಲ್ ಪ್ಯಾಕೇಜ್. ದೀಪಾವಳಿ ಕೊಟ್ಬಿಡ್ತಾರಲ್ಲ, ಸುಸುರ್ ಬತ್ತಿ, ಆಟಮ್ ಬಾಂಬು, ಸರ ಪಟಾಕಿ ಎಲ್ಲ ಕೊಟ್ಬಿಡ್ತಾರ, ಎಲ್ಲ ಇದೆ. ಸೂಪರ್. ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್ ಇಸ್ ಗಣೇಶನ ಮದುವೆ. ಸೂಪರ್. ಸೊ ನನಗೆ ಆ ಥರ ಸಿನಿಮಾ ನೋಡಿ ತುಂಬ ವರ್ಷಗಳಾಗಿದೆ. ನಂಗೆ ಈ ಸ್ಟೋರಿ ಫಸ್ಟ್ ನಾನು ಕೇಳಿದಾಗ ಅದೇ ಫೀಲಿಂಗ್ ಕೊಡ್ತು. ಇಟ್ಸ್ ನಾಟ್ ದ ಸೇಮ್ ಥಿಂಗ್, ಬಟ್ ಅದೇ ಫೀಲಿಂಗ್. ಒಂಥರ ಏನೋ ಪಕ್ಕದ ಮನೆ, ಅಷ್ಟೊಂದು ಪ್ರಾಬ್ಲಮ್ಸ್, ಅಷ್ಟೊಂದು ಒಪಿನಿಯನ್ಸ್, ಯಾರೋ ಒಂದು ಬೆಂಕಿಪಟ್ಟಣ ತೊಗೊಂಬರೋದು, ಆಲ್ ದ್ಯಾಟ್ ನನಗದು ಒಂಥರ ತುಂಬ ಇಷ್ಟ ಆಯಿತು. ಆ ಥರ ಒಂದು ಸಿನಿಮಾ ತುಂಬ ವರ್ಷಗಳಾದ್ಮೇಲೆ ಈಗ ಬರ್ತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅಂಜಲಿ ಅವರೇ, ಯೂಶಲಿ ಏನು ಅಂತಂದರೆ ನಾವು ನಮ್ಮದು ದೊಡ್ಡ ಕರ್ಮಕಾಂಡ ಏನು ಅಂದರೆ ಅತ್ಲಾಗೆ ನಾವು ಪೂರ್ತಿ ಜಂಜಿ ಕಿಡ್ಸು ಅಲ್ಲ, ಕಡೆ ಪೂರ್ತಿ 90 ಕಿಡ್ಸು ಅಲ್ಲ, ನಡಬರ್ಕ ಅಂತಾರಲ್ಲ ನಮ್ಮ ಕಡೆ, ಹಾಗೆ ಮಧ್ಯದಲ್ಲಿ ಉಟ್ಬಿಟ್ಟಿದ್ವಿ. ಅವ್ರದ್ದು ಅರ್ಥ ಮಾಡ್ಕೋಬೇಕು, ಇವ್ರದ್ದು ಅರ್ಥ ಮಾಡ್ಕೋಬೇಕು. ಸೊ ಈ ಪ್ರಾಪರ್ ಟೈಮಿಗೆ ಈ ಸಿನಿಮಾ ಆ ಎರಡೂ ಜನ್ರೇಷನ್ಗೂ ತುಂಬ ಮ್ಯಾಚ್ ಆಗೋ ಥರ ಬರ್ತಾ ಇದೆ ಸಿನಿಮಾ ಅಂತ ಅನ್ನಿಸ್ತು. ಸೊ ನಿಮಗೆ ಹೆಂಗೆ ಅನಿಸುತ್ತೆ? ನೀವು ಯಾವ ಥರ ಕಿಡ್ಡು? ನೀವು ಜೆನ್ಸಿ ಕಿಡ್ಡ ಅಥವಾ 90s ಕಿಡ್ಡ? ಆವಾಗ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇವಾಗ ನಿಮ್ಮ ಸೋ ಕಾಲ್ಡ್ ಫ್ರೆಂಡ್ಸ್ಗಳೆಲ್ಲರೂ ತುಂಬ ಅಪ್ಗ್ರೇಡ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರಗಳ ಜೊತೆ ಬೆರಿಬೇಕಾದ್ರೆ ಹೆಂಗೆ ಅನಿಸುತ್ತೆ ನಿಮಗೆ? ನಾನು ಟೆಕ್ನಿಕ್ಲಿ ಜೆನ್ಸಿ. ಓಕೆ. ಬಟ್ ನಾನು ಸಿನಿಮಾ ಎಲ್ಲ
ಹುಟ್ಟು ಬೆಳೆದಿದ್ದು ನಾನು ಹೋಮ್ ಸ್ಕೂಲಿಂಗು ಮಾಡಿದ್ದೀನಿ. ಸೊ ಹುಟ್ಟು ಬೆಳೆದಿದ್ದೆಲ್ಲ ಸಿನಿಮಾ ನೋಡಿಕೊಂಡೆ. ಸೊ ನಾನು ಯಾವತ್ತೂ ನೋಡಿದ್ದೀನಿ, ಒಂದು ಹುಡುಗ ಹುಡುಗಿ ಮೀಟ್ ಕ್ಯೂಟ್ ಆಗುತ್ತೆ ಅಷ್ಟೇ, ಫಾರ್ ಎವರ್ ಟುಗೆದರ್. ಬಟ್ ಈಗಿನ ಜನ್ರೇಷನ್ ಆ ಥರ ಇಲ್ಲ. ಸ್ವಲ್ಪ ಬೇಗ ಎಲ್ಲ ಚೇಂಜ್ ಮಾಡೋದು ತುಂಬ ಬೇಗ. ನಮ್ಮ ಬಟ್ಟೆ ಇರಲಿ, ನಮ್ಮ ಫ್ಯಾಷನ್ ಇರಲಿ, ನಮ್ಮ ಬಾಯ್ಸ್ ಗರ್ಲ್ಸ್ ಯಾರು ಫ್ರೆಂಡ್ಸ್ ಇರಲಿ, ತುಂಬ ಚೇಂಜ್ ಆಗೋದು ಬೇಗ ಆಗುತ್ತೆ. ಬಟ್ ಈ ಸಿನಿಮಾ ಆ ಥರ ಅಲ್ಲ, ಏನೂ ಕಾಂಪ್ಲಿಕೇಶನ್ ಇಲ್ಲ ಈ ಲವ್ವಲ್ಲಿ. ಅಂದರೆ ಇದೆ ಅಫ್ಕೋರ್ಸ್, ಹೇಟ್ರೆಡಿಂದ ಲವ್ ಶುರು ಆಗುತ್ತೆ, ಬಟ್ ಆ ಲವ್ ತುಂಬ ಪ್ಯೂರ್ ಆಗೂ ಆಗುತ್ತೆ. ಅಂದ್ರೆ ಈ ಜನರೇಷನ್ನ ಈ ಜೆನ್ಸಿ ಕಿಡ್ಸ್ಗಳು ಕೂಡ ಈ ಸಿನಿಮಾನ ವಾವ್ ಅನ್ನೋ ಥರ ಇದೆಯಾ? ಐ ಥಿಂಕ್ ಸೊ. ನಮಗೆ ನಾನು ಯಾವತ್ತು ಬೆಳೆದಿದ್ದಲ್ಲ, ಓ ಲವ್ ಅಂದರೆ ಹಿಂಗೆ ಇರುತ್ತೆ, ಏನೋ ಇಬ್ಬರು ಮೀಟ್ ಮಾಡ್ತಾರೆ, ದಿಲ್ ಬಿ ಟುಗೆದರ್ ಫಾರ್ ಎವರ್, ಏನು ಕಾಂಪ್ಲಿಕೇಶನ್ಸ್ ಇರಲ್ಲ, ಇದ್ರೇನು ದೇ ವಿಲ್ ಡೀಲ್ ವಿತ್ ಇಟ್. ಬಟ್ ಈಗಿನ ಜನ್ರೇಷನ್ ಆ ಥರ ಅಲ್ಲ. ದೇ ಡೋಂಟ್ ಹ್ಯಾವ್ ಟೈಮ್ ಟು ಡೀಲ್. ದೇ ಡೋಂಟ್ ಬೇರೆ ನೀನು ಮಾಡಲ್ವಾ, ಓಕೆ ಬೇರೆಯವ್ರು ಬರ್ತಾರೆ ಅಂತ ಅಷ್ಟೇ. ಆ ಕಾನ್ಸೆಪ್ಟ್ ಮೇ ಬಿ ವರ್ಕ್ಸ್ ಫಾರ್ ಸಮ್ ಪೀಪಲ್, ಬಟ್ ನಾನು ಐ ಆಮ್ ಅ ವೆರಿ ರೊಮ್ಯಾಂಟಿಕ್ ಪರ್ಸನ್. ಸೊ ನನಗೆ ಈ ಥರ ಸಿನಿಮಾ ನೋಡೋಕ್ಕೆ ಇಷ್ಟ. ಆ್ಯಂಡ್ ನನಗೊಂದು ಹೋಪ್ ಇದೆ, ನನ್ನ ಜನ್ರೇಷನ್ ಸ್ವಲ್ಪ ಈ ಥರ ಸಿನಿಮಾಗಳು ನೋಡಿದರೆ ಅವ್ರಿಗೆ ಅರ್ಥ ಆಗುತ್ತೆ, ಲವ್ ಇಸ್ ನಾಟ್ ಆಲ್ ಫನ್ ಆ್ಯಂಡ್ ಗೇಮ್ಸ್ ಅಲ್ವಾ. ಏನೋ ಒಂದು ಪ್ರಾಬ್ಲಮ್ ಆದಾಗ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಫಿಕ್ಸ್ ಇಟ್ ಬಿಕಾಸ್ ಯು ಲವ್ ದ ಪರ್ಸನ್. ಆ ಒಂದು ಕಾನ್ಸೆಪ್ಟ್ ನಮ್ಮ ಜನ್ರೇಷನಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಬಿಕಾಸ್ ಇಟ್ಸ್ ಈಸಿ ಟು ರಿಪ್ಲೇಸ್. ಸರ್, ಈಗ ಯೂಶಲಿ ಈಗ ನಿಮ್ದೆಲ್ಲ ಸಿನಿಮಾಗಳನ್ನೂ ನೋಡ್ಕೊಂಡ್ ಬಂದಿದ್ದೀವಿ ಸರ್ ನಾವು. ನೀವು ಹೆಂಗೆ ಮಾಡ್ತೀರಾ ಅಂತ ಅಂದರೆ ಆಯಾ ಜಾನರ್ಗೆ ತಕ್ಕಂಗೆ, ಆಯಾ ಜನರೇಷನ್ಗೆ ತಕ್ಕಂಗೆ ಸಿನಿಮಾ ಮಾಡ್ತೀರಾ. ಈಗ ಚೆಲ್ಲಾಟ ಸಿನಿಮಾನ ನಾವು ಅಲ್ಲಿ ನೋಡ್ಬೇಕಾದ್ರೆ ಅದೊಂಥರ ಸಖತ್ತಾಗಿತ್ತು. ಫ್ರೆಂಡ್ಸ್ ಸಿನಿಮಾಗಳು ಮಾಡ್ಬೇಕಾದ್ರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಫ್ರೆಂಡ್ಸ್ಗಳು ಹಂಗೆ ಅಂತ ತೀರಾ ಹತ್ತ ಕಿತ್ತೋದವೂ ಇರ್ತವೆ, ಅಂತ ಬ್ಯಾಡ್ ಟೈಮ್ಸಲ್ಲಿ ಹಂಗೆ ಒಂದೇ ಜೊತೆಲಿದ್ದವೂ ಇರ್ತವೆ ಅನ್ನೋ ಥರ ತುಂಬ ಜನಕ್ಕೆ ಕನೆಕ್ಟ್ ಆಗಿಬಿಡುತ್ತೆ ಸರ್ ನಿಮ್ಮ ಸಿನಿಮಾ. ಸೊ ನಿಮಗೆ ಹೆಂಗೆ ಬರುತ್ತೆ ಸರ್ ಅದು, ಈ ಜನ್ರೇಷನಿಗೆ ನಾ ಇಂಥ ಸಿನಿಮಾ ಕೊಡಬೇಕು, ಇದು ರೀಚ್ ಆಗುತ್ತೆ ಅಂತ? ಅದನ್ನ ನೀವು ಆ ಥರ ಕೇಳೋಕೆ ಹೋದ್ರೆ ಪ್ರತಿಯೊಂದು ಈಗೇನು ಗೊತ್ತಾ, ನಮ್ಮ ಅಪ್ಡೇಟ್ ಆಗಿದ್ದೀವಿ. ಮೊದಲು ಒಂದು ಹುಡುಗಿನ ಮೀಟ್ ಮಾಡೋದು ನೀವೆಲ್ಲೋ, ಅಥವಾ ಒಂದು ಹುಡುಗನಾಗಲಿ ಹುಡುಗಿನ ಮೀಟ್ ಮಾಡಬೇಕಂದ್ರೆ ಅವ್ರು ಬರೋ ದಾರಿ ಕಾಯಬೇಕಾಗಿತ್ತು, ಇಲ್ಲ ಅಂದರೆ ಕಾಲೇಜ್ ಹತ್ರ ಹೋಗಿ ನಿಂತ್ಕೋಬೇಕಾಗಿತ್ತು, ಇಲ್ಲ ಅವರು ಬೈಕ್ ಇದೆ ಅಂದ್ಕೊಟ್ರೆ ಅಥವಾ ಕಾರಲ್ಲ ಹೋಗ್ತಾ ಇದ್ರೆ ಅವ್ರು ಬರೋದ ಸೈಡಲ್ಲಿ ನಿಂತ್ಕೊಂಡು ನೋಡ್ಬೇಕು, ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಇದ್ರೆ ನೋಡ್ತಾರಂತ ಸೈಡಲ್ಲಿ ನಿಂತ್ಕೊಂಡು ನೋಡೋದಿತ್ತು. ಆ ಥರ ಇತ್ತು. ಈಗ ಅಷ್ಟೊಂದು ಕಷ್ಟ ಇಲ್ಲ ಈಗ. ಅಂದರೆ ನಾವು ಜನ್ರೇಷನ್ ಹೆಂಗೆ ಈಗೆಲ್ಲ ಮೊಬೈಲ್ ಒಂದು ಮೆಸೇಜ್ ಹೊಡೆದ್ರೆ ಒಂದು ನಂಬರ್ ಒಂದು ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಅವರಿಬ್ರು ಲವ್ ಆದಂಗೆ. ಅಲ್ಲ, ಈಗ ನಂಬರು ಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಒಂದು ಹೆಸರು ಹೊಡೆದ್ಬಿಟ್ರೆ ಹೆಸರು ಹೊಡೆದ್ರೆ ಸಾಕು, ಎಲ್ಲ ಒಂದು ಕಡೆ ಸಿಕ್ಕಾಕ್ಬಿಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೋಸ್ಟ್ ನೋಡಿ ಜನ ನಮ್ಮನ್ನು ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಈಗ ಅದಕ್ಕೇನೆ ನೋಡದೆ ಲವ್ ಮಾಡ್ತಿದ್ರು, ಆ ಥರದ ಕತೆ ಎಲ್ಲ ಇವತ್ತು ಅಲ್ವಾ? ಎಂತ ಇದು ಅನ್ಸುತ್ತೆ. ಇನ್ನೂ ಕೆಲವರು ಏನು ಮಾಡ್ತಾರೆ ಗೊತ್ತಾ, ನಾನು ನನ್ನ ಕಡೆ ಸರ್ಕಲಲ್ಲಿ ನಡೆದು ಹೇಳ್ತೀನಿ. ಇನ್ನೂ ಕೆಲವರು ನಂಬರ್ ಹುಡ್ಕೋದು ಎಷ್ಟು ಈಸಿ ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಫ್ರೆಂಡ್ಸ್ಗೆ ಪೊಲೀಸ್ ಯಾರು ಕ್ಲೋಸ್ ಆಗಿದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಈ ನಂಬರ್ ಕೊಡ್ತಾರೆ. ಸರಿ, ಇದು ಈ ನಂಬರ್ ಇರಲ್ಲ ಅವ್ರದ್ದು, ಯಾವುದೋ ಒಂದು ನಂಬರ್ ಸಿಗೋದು ಹೋಗೋದೇ ಇಲ್ಲ, ಸ್ವಿಚ್ ಆಫ್ ಮಾಡೋದು, ಬ್ಲಾಕ್ ಮಾಡಿ ಇಟ್ಟಿರ್ತಾರೆ ಅಂದ್ಕೊಳ್ಳಿ. ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕೊಟ್ಟು ಅವ್ನ ಫ್ರೆಂಡ್ ಮಾಡಿಕೊಂಡು, ಸರಿ ಈ ನಂಬರಲ್ಲಿ ಎಲ್ಲಿ ಅಡ್ರೆಸ್ ಎಲ್ಲಿ ಬರುತ್ತೆ, ಅವ್ರದ್ದು ಏನು ನೋಡಿದ್ರೆ ಅವ್ರ ಡೀಟೇಲ್ಸ್ ಸಿಗುತ್ತೆ ಫುಲ್ಲು. ಆ ಥರ ಎಲ್ಲ ಮಾಡ್ತಾರೆ. ಹೌದು, ಅವ್ರ ಈಗ ನಂಬರ್ ಇನ್ನೊಂದು ನಂಬರ್ ಬೇಕು ಅಂದರೆ ಎರಡನೇ ಇನ್ನೊಂದು ಆಪ್ಷನ್ ನಂಬರ್ ಇರೋದು, ಅದರಲ್ಲಿ ಅಡ್ರೆಸ್ ಇರುತ್ತೆ, ಅವ್ರ ನಂಬರ್ ಇರುತ್ತೆ. ಆ ನಂಬರ್ಲಿ ಕಲೆಕ್ಟ್ ಮಾಡ್ಕೊಂಡು ತಿರ್ಗಪ್ಪ ಇವನಿಗೆ ಹೆಂಗೆ ಸಿಗ್ತೀವಿ ನಂಬರ್ ಇವರಿಗೆ ಅನ್ನೋದು ಅವಳಿಗೆ ಆಶ್ಚರ್ಯ. ನನಗೆ ಆಶ್ಚರ್ಯ ಆಗ್ತದೆ, ಈ ಥರ ಪೊಲೀಸ್ ಅವ್ರ ಹತ್ರನೇ ಹೋಗಿ ಡೀಟೇಲ್ಸ್ ತಗೊಳ್ಳೋ ಅಂತ ಜನರೇಷನ್ ಇತ್ತಾ ಅಂತ. ಅವ್ರ ನಂಬರ್ ಈಸಿ ಆಯ್ತಲ್ಲ ಅವರಿಗೆ. ಆಕ್ಸೆಸಿಬಿಲಿಟಿ ಹಂಗಿದೆ. ಯಾರಿಗೋ ಒಬ್ಬರಿಗೆ ಕಾದ್ಬಿಟ್ಟು ವರ್ಷಗಟ್ಟಲೆ ಪ್ರಪೋಸ್ ಮಾಡೋಕ್ಕೆ ಕಾಯೋವಂಥದ್ದು ಏನಿಲ್ಲ, ನೇರವಾಗಿ ಹೇಳ್ಬಿಟ್ಟು ಯಾರೇ ನೀನು ಚೆಲುವೆ ಅನ್ನೋ ಥರ ಎಲ್ಲ ಇಲ್ಲ ಇವಾಗ. ರಿಸಲ್ಟ್ ಅಲ್ಲೇ ಸ್ಪಾಟ್ ಅಲ್ಲೇ ಯಾರು ಈ ಚೆಲುವೆ ಅಂತ ಅಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಒಂದ್ಸರಿ ಎರಡು ಸರಿ ನೋಡ್ತಾನೆ, ಹಿಂದೆ ನೋಡ್ತಾನೆ, ನಂಬರ್ ಬರುತ್ತೆ, ಎಲ್ಲೂ ಸಿಗ್ಲಿಲ್ಲ, ಆ ನಂಬರ್ ನೋಡಿ ಸ್ವಿಚ್ ಆಫ್ ತೆಗಿತಾನೆ ಇಲ್ಲ ಅವ್ರು. ಯಾಕೆಂದ್ರೆ ಇನ್ನೊಂದು ನಂಬರ್ ಅಂದರೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತಾರೆ ಬೇರೆ ನಂಬರ್ಲಿ, ಇದನ್ನ ಅವ್ನು ಬೇಡ ಅಂತ ಆಫ್ ಮಾಡಿಟ್ಟಿರ್ತಾಳೆ ಅಂದ್ಕೊಳ್ಳಿ. ಅದನ್ನ ಹುಡುಕ್ಬೇಕು ಅಂದ್ರೆ ಏನು ಮಾಡ್ತಾರೆ ಅಂದರೆ, ಅವ್ನಿಗೆ ಹೇಗಾದ್ರೂ ಮಾಡಿ ಕಾಡಿ ಬೇಡಿ ಲವ್ ಮಾಡಬೇಕು ಅನ್ನೋಕೆ ಏನು ಮಾಡ್ತಾನೆ, ಯಾರೋ ಫ್ರೆಂಡ್ ಮಾಡ್ಕೊಂಡು ಹೋಗಿ ಡೀಟೇಲ್ ತೆಗೆದ್ರೆ ಇನ್ನೊಂದು ನಂಬರ್ ಇರುತ್ತೆ ಅವ್ರ ಹತ್ರ, ಅವ್ರ ಅಡ್ರೆಸ್ ಅದೇ ಇರುತ್ತೆ, ಫೋಟೋ ಅದೇ ಇರುತ್ತೆ, ಎಲ್ಲ ಡೀಟೇಲ್ಸ್ ಫುಲ್ ಡೀಟೇಲ್ ಕಲೆಕ್ಟ್ ಮಾಡಿ ಅದರಿಂದ ಫೋನ್ ಬರುತ್ತೆ. ಅವ್ರು ಶಾಕ್, ಇಲ್ಲಿಂದ ಮುಂದೆ ಈ ನಂಬರು ಸೂಪರ್. ಅಲ್ಲ, ನಿಮ್ಮ ತಲೆಯಲ್ಲಿ ಈ ಥರ ಎಲ್ಲ ವಿಷಯ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸರ್. ನಿಮಗೂ ನಂಬರ್ನ ಕಲೆಕ್ಟ್ ಮಾಡ್ಕೋಬೋದಂತೆ. ತುಂಬ ಜನ ಹುಡುಗರಿಗೆ ಟಿಪ್ಸ್ ಕೊಟ್ಟಂಗೆ ಆಯ್ತು ಒಂಥರ ಫ್ರೀಯಾಗಿ. ಆ್ಯಕ್ಚುಲಿ ಸೂಪರ್ ಸರ್, ಸಖತ್ತಾಗಿ ಹೇಳಿದ್ವಿ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಪೊಲೀಸ್ ಅವ್ರ ಹತ್ರನೇ ಹೋಗ್ಬಿಟ್ಟು ನಂಬರ್ ಕೊಟ್ಬಿಟ್ಟು ಇದನ್ನು ಸ್ವಲ್ಪ ಅಡ್ರೆಸ್ ಕೊಡ್ತೀರಾ, ಹಿಂಗೆಲ್ಲ ಲವ್ ಮಾಡ್ತಾರಾ? ಸೂಪರ್ ಸರ್. ನೀವು ಅದೆಲ್ಲ ಜನ್ರೇಷನ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಸರ್. ಒಂದು ಎಳೆ ಕತೆಗೆ ಇಂಥದೇ ಇರಬೇಕು, ಹಿಂಗೆ ನಡೆಯುತ್ತೆ ಲವ್ ಸ್ಟೋರಿ, ಈ ಥರದ್ದೆಲ್ಲ ಫನ್ ನಡೆಯುತ್ತೆ ಅಂತ ನಿಮಗೆ ಹೆಂಗೆ ಹೊಳೆಯುತ್ತೆ ಸರ್ ಅದು ತಲೆಗೆ? ಈಗ ನೋಡಿ, ಒಂದು ಕತೆ ಲೈನ್, ಈಗ ಕತೆ ಯಾರೋ ಕೊಟ್ಟಿದ್ದು ನಂದು ಅಲ್ಲ ಅಂದ್ಕೊಳ್ಳಿ. ಈಗ ನಯನ ಅಂದರೆ ನಯನ ಕೈಲಿ ಏನು ಮಾಡಿಸ್ಬೋದು, ಯಾವ ಥರ, ಯಾಕೆಂದರೆ ನಿಮ್ಮ ಜನ ಯಾವ ಥರ ಒಪ್ಕೊಂಡಿರ್ತಾರೆ,
ನಾವು ಅದಕ್ಕಿಂತ ನಾನು ಯೋಚನೆ ಮಾಡೋದು ಸ್ವಲ್ಪ ಅವ್ರಿಗೆ ಆಪೋಸಿಟಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ನೋಡೋದು ನಿಮ್ಮದು. ಬಟ್ ನಿಮ್ಮ ಆಗಲ್ಲ, ನಿಮ್ಮೊಂದು ಸ್ವಲ್ಪ ಕಷ್ಟ ನೀವು, ಯಾಕೆಂದ್ರೆ ಆದ್ರೂ ನನಗೆ ನಿಮ್ಮ ಈಗಲೂ ಅಷ್ಟೇ ನೆಕ್ಸ್ಟ್ ನಯನ ಕೈಲಿ ಮಾಡಿಸ್ತಾರೆ ನಾನು ಸೀರಿಯಸ್ ಕ್ಯಾರೆಕ್ಟರ್ ಮಾಡಿಸ್ಬೇಕು, ಏನೋ ಸೆಂಟಿಮೆಂಟ್ಸ್ ಮಾಡಿಸ್ಬೇಕು, ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಯನ ಇದ್ದಿದ್ದೇ ಯಾಕೆ ತೋರಿಸ್ಬೇಕು ನಾನು, ಅವ್ರನ್ನ ಇಟ್ಕೊಂಡು. ಯಾಕೆಂದರೆ ಕಲಾವಿದರು ಎಲ್ಲ ಥರ ಕ್ಯಾರೆಕ್ಟ್ರು ಮಾಡ್ತಾರೆ, ಸೀರಿಯಸ್ಸು ಮಾಡ್ತಾರೆ, ಕಾಮಿಡಿನೂ ಮಾಡ್ತಾರೆ. ನಾವು ಮಾಡಿಸೋದು ದರ್ಶನ್ ಸರ್ ಕಾಮಿಡಿನೇ ಮಾಡಲ್ಲ ಅಂದ್ಕೊಂಡಿದ್ರು, ಬುಲ್ಬುಲಲ್ಲಿ ಟೋಟಲಿ ಕಾಮಿಡಿ ಮಾಡಿಸಿದ್ದೀವಿ ಅವ್ರು, ಎಲ್ಲರೂ ಒಪ್ಕೊಂಡ್ರು ದರ್ಶನ್ ಏನು ಸೂಪರಾಗಿ ಕಾಮಿಡಿ ಮಾಡ್ತಾರೆ ಅಂತ. ಅದೇ ಆ ಥರ ನಾನು ಚೇಂಜ್ ಮಾಡಬೇಕು ಅಂತ. ಅದೇ ಥರ ಇದೊಂದು ಎಳೆ ಸಿಕ್ಕಿದಾಗ ನನಗೆ ಒಂದು ಅಂದರೆ ಒಂದು ಚಿಕ್ಕದ ಫ್ರೆಂಡ್ಸ್ ಇಬ್ಬರು, ಅವರಿಬ್ಬರು ಇಬ್ಬರು 0 ತಗೊಳ್ತಾ ಇದ್ದು ಫ್ರೆಂಡ್ಸ್ಗಳು. ಅವರು ಮುಂದೆ ಲೈಫಲ್ಲಿ ನಾವು ಇಬ್ಬರು ಹಿಂಗೇ ಇರಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ಇದು ರೆಟ್ರೋ ಸ್ಟೈಲಲ್ಲಿ ನಾವು ಶುರು ಮಾಡಿದ್ದು. ರೆಟ್ರೋ ಫ್ರೆಂಡ್ಸ್ಗಳಿಬ್ರು ಅವರು ಆಗಿನ ಕಾಲದಲ್ಲಿ ಫೋನ್ ಇಲ್ಲದೆ ಇರೋ ಕಾಲದಲ್ಲಿ ಹಾಗೇ ಬರ್ತಾ ಕಾಲೇಜ್ ಲೆವೆಲಿಗೆ ಹೋಗ್ತಾರೆ. ಒಂದು ಹುಡುಗಿ ಲವ್ ಮಾಡ್ತಾರೆ, ಒಬ್ಬ ಲವ್ ಮಾಡಿದ್ರೆ ನಾನು ಇದಲ್ಲ ಅದೇ ಟೈಮಲ್ಲಿ ಅವನು ನೋಡಿ ಅವನು ಅದೇ ಟೈಮಲ್ಲಿ ಒಂದೇ ದಿವಸ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇಬ್ಬರು ಒಟ್ಟಿಗೆ ಬಾಳಬೇಕು ಅಂತ ಬರ್ತಾರೆ. ಹೆಂಡತಿಯರು ಬಂದ ಮೇಲೆ ಆದಮೇಲೆ ಯಾವ ಥರ ಅವ್ರದ್ದು ಫ್ರೆಂಡ್ಶಿಪ್ ಬೆಂಕಿ ಬೀಳುತ್ತೆ, ಅವ್ರ ಫ್ರೆಂಡ್ಶಿಪ್ ಯಾವ ಥರ ಕೆಟ್ಟೋಗುತ್ತೆ. ಆದರೂ ಮಕ್ಕಳು ಬರೀ ಆದಮೇಲೆ ಮಕ್ಕಳನ್ನ ಯಾವ ಥರ ಅವರು ಇವ್ರ ಜೊತೆಲೇ, ಆದರೆ ಇವರಿಬ್ಬರು ನಾವು ಕೊನೆ ತನಕ ಹೀಗೆ ಇರಬೇಕು ಅನ್ನೋದು ಒಂದು ತೀರ್ಮಾನ ಇವ್ರದ್ದು. ನಾವು ಹುಟ್ಟಿದ ಹೀಗೆ ಈ ಥರ ಸೇರಿದ್ದೀವಿ, ಈ ಥರ ಸೇರಿ ಕೊನೆ ತನಕ ಹಿಂಗೆ ಇರಬೇಕು ಅನ್ನೋರಿಗೆ ಮಧ್ಯದಲ್ಲಿ ಏನು ಡಿಸ್ಟರ್ಬ್ ಆಗೋದು ಅದನ್ನ ನಾವು ಕಾಮಿಡಿ ರೂಪದಲ್ಲೂ ತೊಗೊಂಡೋಗಿದ್ದೀವಿ. ಸೀರಿಯಸ್ಸು ಇದೆ, ಸೆಂಟಿಮೆಂಟ್ಸ್ ಇದೆ, ಫೀಲ್ ಲಾಸ್ಟಲ್ಲಿ ಎಂಡಲ್ಲಿ ಫೀಲು ಪ್ರತಿಯೊಬ್ಬರಿಗೂ ಒಂಚೂರು ಕಣ್ಣಲ್ಲಿ ನೀರು ಬರುತ್ತೆ. ಈ ಥರ ಒಂದು ಫ್ರೆಂಡ್ಶಿಪ್ ಇದೆಯಾ, ಅದ್ರ ಮೊದಲು ಇಷ್ಟೊಂದು ಕಾಮಿಡಿ, ಇಷ್ಟೊಂದು ಸೆಂಟಿಮೆಂಟ್ಸು, ಆಮೇಲೆ ಲವ್ ಟ್ರ್ಯಾಕ್, ಒಂದು ಹೀರೋ ಹೀರೋಯಿನ್ ರೆಟ್ರೋ ಫ್ರೆಂಡ್ಶಿಪ್ ಇಂದ ಹಿಡಿದು ಮೆಟ್ರೋ ಲವ್ ಸ್ಟೋರಿ. ಹೌದು, ಮೆಟ್ರೋ ಈ ನಮ್ಮ ಎಸ್ ರಘು ಸರ್ದು ಒಂದು ಸ್ವಲ್ಪ ಗಾಳಿ ಬೀಸ್ತು ಈ ಕಡೆ, ನಾನು ಒಂದು ಡೈಲಾಗ್ ಹೇಳ್ಬಿಟ್ಟೆ.